ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆರ್ಭಟ ಜೋರಾಗ್ತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಘಟಪ್ರಭಾ ನದಿ. ಮುಧೋಳ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಮುಧೋಳ ರಬಕವಿ ಬನಹಟ್ಟಿ ತೇರದಾಳ ಆ ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ಪ್ರವಾಹದ ಭೀತಿ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಘಟಪ್ರಭೆ ಮತ್ತು ಕೃಷ್ಣಾ ನದಿ. ಘಟಪ್ರಭಾ ನದಿಗೆ 65,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಮುಧೋಳ ರಬಕವಿ ಬನಹಟ್ಟಿಯ 11 ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಮುಧೋಳದ ಮಿರ್ಜಿ ಗ್ರಾಮದಲ್ಲಿ 12 ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಸಾವಿರಾರು ಎಕರೆ ಕಬ್ಬು, ಹೆಸರು, ಅಲಸಂದೆ, ಮೆಕ್ಕೆಜೋಳ ಜಲಾವೃತವಾಗಿದ್ದಾವೆ. ಗ್ರಾಮಸ್ಥರು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ರಾಜ್ಯದ ಮಲೆನಾಡು ಭಾಗದಲ್ಲಿಯೂ ಕೂಡ ವರ್ಣಾರ್ಭಟ ಮುಂದುವರೆದಿದೆ. ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಒಳಹರಿವು ಹೆಚ್ಚಳವಾಗ್ತಾ ಇದೆ ಕ್ಷಣದಿಂದ ಕ್ಷಣಕ್ಕೆ. ತುಂಗಭದ್ರಾ ಡ್ಯಾಮಿನಿಂದ 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹರಿಬಿಡಲಾಗ್ತಾ ಇದೆ. ಜಲಾಶಯದಲ್ಲಿ 80 TMC ನೀರು ಮಾತ್ರ ಸಂಗ್ರಹ ಇದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಆಗ್ತಾ ಇದೆ. ಬರೋಬ್ಬರಿ 1,20,000 ಕ್ಯೂಸೆಕ್ ನೀರು ಬಿಡುಗಡೆ ಆಗ್ತಾ ಇದೆ. ನೀರು ಬಿಡುಗಡೆಯಿಂದ ಮುಳುಗಡೆಯಾಗ್ತಾ ಇದ್ದಾವೆ ಬೃಹತ್ ಸೇತುವೆಗಳು. ಬಳ್ಳಾರಿ ಕೊಪ್ಪಳ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಕೂಡ ಇಲ್ಲಿ ಮುಳುಗಡೆಯಾಗಿದೆ. ತುಂಗಭದ್ರಾ ನದಿಗೆ ಯಥೇಚ್ಛವಾಗಿ ನೀರು ಹರಿದು ಬರ್ತಾ ಇದೆ. ಈ ಕಾರಣದಿಂದಾಗಿ ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರನ್ನು ಹರಿಬಿಡಲಾಗ್ತಾ ಇದೆ. 1,20,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಏನು ರಾಜ್ಯದ ಅತಿ ದೊಡ್ಡ 2ನೇ ಜಲಾಶಯ ಏನು ತುಂಗಭದ್ರಾ ಜಲಾಶಯ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಏನು 6 ಕ್ರಸ್ಟ್ ಗೇಟ್ಗಳು ನಿಷ್ಕ್ರಿಯಗೊಂಡ ಹಿನ್ನೆಲೆಯಲ್ಲಿ ಏನು ತುಂಗಭದ್ರಾ ಜಲಾಶಯದಲ್ಲಿ 80 TMC ನೀರು ಮಾತ್ರ ಸಂಗ್ರಹ ಆಗ್ತದೆ. ಆ ಕಾರಣಕ್ಕಾಗಿ ಈಗಾಗಲೇ 80 TMC ನೀರು ಸಂಗ್ರಹವಾಗಿರೋದ್ರಿಂದ ಇನ್ಫ್ಲೋ ಕೂಡ ಈಗಾಗಲೇ 1,30,000 ಕ್ಯೂಸೆಕ್ ನೀರು ಕೂಡ ಒಳಹರಿವು ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಏನಂತಂದ್ರೆ ಜಲಾಶಯಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಈಗಾಗಲೇ 1,20,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಇದು ಏನು ಇದು ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರೋದು ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ನಾವೀಗ ಕೊಪ್ಪಳ ಜಿಲ್ಲೆ ಮತ್ತು ಅದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ಈ ಸೇತುವೆ ಅಂತ ಹೇಳ್ಬೋದು. ಇದು ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಬರುತ್ತೆ. ಆ ಭಾಗದಲ್ಲಿ ಕಂಪ್ಲಿ ಭಾಗ ಬರುತ್ತೆ. ಈ ಒಂದು ಕಡೆಯಿಂದ ಕೊಪ್ಪಳ ಜಿಲ್ಲಾ ಮಾರ್ಗವಾಗಿ ಆ ಭಾಗದಲ್ಲಿ ಮುಟ್ಟಿದ್ರೆ ಅದು ಕೊಪ್ಪಳ ಏನು ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ಈ ಕೊಂಡಿ ಅಂತ ಹೇಳ್ಬೋದು. ಆದ್ರೆ ಇದೀಗ ಮಳೆರಾಯ ಬಬ್ಬರಿಸಿ ಅಭ್ಯರ್ಥಿದ್ರಿಂದ ಸರಿಸುಮಾರು 1,20,000 ಕ್ಯೂಸೆಕ್ ಅಪಾರ ಪ್ರಮಾಣದ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ನಾವು ದೃಶ್ಯ ನೋಡ್ತಾ ಇರೋದು ಸಂಪೂರ್ಣವಾಗಿ ಈ ಸೇತುವೆ ಜಲಾವೃತ ಆಗಿರೋದು. ಆ ಸೇತುವೆ ಮೇಲೆ ಇರೋದ್ರಿಂದ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಅಂದ್ರೆ ಈ ಭಾಗದಲ್ಲಿ ಬಹಳಷ್ಟು ವಾಹನಗಳು ಹೋಗ್ತಾ ಇದ್ವು ಮತ್ತು ಸಾರಿಗೆ ಸಂಸ್ಥೆ ಬಸ್ಗಳು ಹೋಗ್ತಾ ಇದ್ವು. ಅವೆಲ್ಲವನ್ನ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಸೇರಿದಂತೆ PWD ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಬಂದ್ ಮಾಡಿಸಿರುವಂತದ್ದು. ಯಾವುದೇ ವಾಹನಗಳನ್ನು ಕೂಡ ಸೇತುವೆ ಬಿಡ್ತಾ ಇಲ್ಲ. ಅಂದ್ರೆ ಸಂಪೂರ್ಣವಾಗಿ ಸಂಪರ್ಕ 2 ಜಿಲ್ಲೆಯ ಸಂಪರ್ಕ ಕೊಂಡಿ ಕಡಿತಗೊಂಡಿದೆ ಅಂತ ಹೇಳ್ಬೋದು. ಇನ್ನು ದೃಶ್ಯ ನೋಡ್ತಾ ಇರೋದು ಯಾವ ರೀತಿ ನದಿ ತುಂಬಿ ಹರಿತಾ ಇರೋದು, ರಭಸವಾಗಿ ಹರಿತಾ ಇರುವಂತದ್ದು. ಏನು ಈ ಸಂಪೂರ್ಣವಾಗಿ ಬ್ರಿಡ್ಜ್ ಮೇಲೆ ನೀರು ಬಂದು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಅಪಾಯ ಮಟ್ಟ ಮೀರಿ ನದಿ ಹರಿತಾ ಇರೋದು ಕಾಣಸಿಗ್ತದೆ. ದೂರ ಕ್ರಮಿಸಿ ಬೇರೆ ಬೇರೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಗೆ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಇದು ಇಲ್ಲಿನ ಚಿತ್ರ ಅಂತ ಹೇಳ್ಬೋದು. ಏನು ಈಗಾಗಲೇ ತುಂಗಭದ್ರಾ ನದಿಗೆ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಗಂಗಾವತಿಯ ಮತ್ತು ಚಿಕ್ಕಚಂತಲ್ ಮತ್ತು ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುತ್ತದೆ. ಕ್ಯಾಮರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್, TFNS ಕೊಪ್ಪಳ.